1987ನಲ್ಲಿ ಅಮೆಂಡ್ಮೆಂಟ್ ತಂದರು ಸಿಟಿಸನ್ಶಿಪ್ ಆ್ಯಕ್ಟ್ಗೆ. 2004ನಲ್ಲಿ ತಂದರು, ಮತ್ತೆ 2019ನಲ್ಲೂ ತಂದರು. ಅದರಲ್ಲಿ ಇಲ್ಲಿ ಹುಟ್ಟಿದವರೆಲ್ಲರೂ ಭಾರತೀಯರು ಅನ್ನೋ ಇಲ್ಲ, ಅದರಲ್ಲಿ ವಿಂಗಡಣೆ ಮಾಡಿದ್ದಾರೆ. 1987 ಮುಂಚೆ ಹುಟ್ಟಿದವರು, ಆಮೇಲೆ ಹುಟ್ಟಿದವರು, ಅವರಲ್ಲಿ ಒಬ್ಬ ತಂದೆ ತಾಯಿ ಇಬ್ಬರು ಪ್ರೂವ್ ಮಾಡಬೇಕು ನಾವು ಇಂಡಿಯನ್ ಸಿಟಿಸನ್ಸ್ ಆಗಿದ್ವಿ ಅಂತ. ಸೊ ಭೇದ ಭಾವ ಶುರುವಾಗಿರೋದೇ ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ಗಳಿಂದ. ಅದರಿಂದ ಇವಾಗ ಯಾರು ಹೊರಗಿಂದ ಬಂದಿದ್ದಾರೆ ಅವ್ರನ್ನ ಮತ್ತೆ ಆಚೆಗೆ ಹತ್ತಬೇಕು ಅನ್ನೋದು ಶುರುವಾಗಿದೆ. ಅವ್ರು ಬೇರೆಯವರು ಅಂತ. ಒಂದು ವಿಷಯ ಹಂಚ್ಕೋತೀನಿ. ಅಮೇರಿಕಾನಲ್ಲಿ ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಅಂತ ಒಂದು ಗುಂಪಿದೆ. ಅವರು ಹಿಂದುತ್ವದ ವಿರೋಧಿಗಳಾಗಿದ್ದಾರೆ. ರಿಯಲ್ ಹಿಂದೂಯಿಸಮ್ ಏನು ಅಂತ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಅವರು ಒಂದು ಮೀಟಿಂಗ್ ಮಾಡಿ ಇವಾಗ ಅಮೇರಿಕಾನಲ್ಲೂ ಇಮ್ಮಿಗ್ರೆಂಟ್ಸ್ನ ರೇಡ್ ಮಾಡಿ ಅವ್ರನ್ನ ಡಿಟೆನ್ಷನ್ ಮಾಡಿ ಅಲ್ಲೂ ಕೂಡ ಭೇದ ಭಾವ ಮಾಡಕ್ಕೆ ಹೊರಟಿದ್ದಾರೆ ಇಮ್ಮಿಗ್ರೆಂಟ್ಸ್ ಬಗ್ಗೆ. ಸೊ ಅವರು ಹಿಂದೂಯಿಸಮ್ನ ಪ್ರಚಾರ ಮಾಡ್ತಾ ಇರೋರು ಒಂದು ಕಾನ್ಕ್ಲೇವ್ ಮಾಡಿ ಅವರೇನು ಹೇಳ್ತಾ ಇದ್ದಾರೆ ಅಂದರೆ, ಹಿಂದೂ ಧರ್ಮದಲ್ಲಿ ಯಾರೇ ಒಳಗೆ ಬಂದರೂ ಅವ್ರನ್ನ ನಾವು ಅಸಿಮಿಲೇಟ್ ಮಾಡಿಕೊಂಡು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಈ ಥರ ಭೇದ ಭಾವ ನಮ್ಮಲ್ಲಿ ಇಲ್ಲ. ಸೆಂಚುರೀಸಿಂದ ನಮ್ಮಲ್ಲಿ ಧರ್ಮನೇ ಅದು ಬಂದವ್ರನ್ನೆಲ್ಲ ಒಂದುಗೂಡಿಸಿ ನಾವು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಡೋದು. ಸೊ ಅದನ್ನು ನಾವು ಪ್ರಚಾರ ಮಾಡಬೇಕು ಅಂತ ಅಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಅದೇ ಪ್ರಚಾರ ನಾವು ಇಲ್ಲಿ ಮಾಡಬೇಕು. ಯಾಕೆಂದರೆ ನಮ್ಮ ಏನು ಸಂಪ್ರದಾಯ ಇದೆ, ಸೆಂಚುರೀಸ್ ಲಾಂಗ್ ಸಂಪ್ರದಾಯ, ಎಲ್ಲರೂ ಬಾಂಗ್ಲಾದೇಶದಿಂದ ಬರಲಿ, ಇನ್ನೆಲ್ಲಿಂದಲೋ ಬರಲಿ, ನಾವು ಅವ್ರನ್ನ ಅಸಿಮಿಲೇಟ್ ಮಾಡ್ಕೊಂಡಿದ್ದೀವಿ. ಇರಾನ್ನಿಂದಲೂ ಬಂದಿದ್ದಾರೆ ಮುಂಚೆ, ತಮಿಳ್ನಾಡು, ಶ್ರೀಲಂಕಾಯಿಂದ ಬಂದಿದ್ದಾರೆ, ಬಾಂಗ್ಲಾದೇಶದಿಂದ ಬಂದಿದ್ದಾರೆ. ಅವ್ರನ್ನೆಲ್ಲ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಅದು ಮುಂದುವರಿಬೇಕು ಅಂತ ಅವ್ರು ಅಲ್ಲಿ ಹೇಳ್ತಾ ಇದ್ದಾರೆ ಅಮೇರಿಕಾಲಿ. ಅದನ್ನೇ ನಾವು ಕೂಡ ಇಲ್ಲಿ ಪ್ರಚಾರ ಮಾಡಿ, ಯಾಕೆಂದರೆ ಬಿಹಾರ್ನಲ್ಲಿ ಈ ಹೊರಗಿಂದ ಬಂದಿರೋದನ್ನೆಲ್ಲ ನಾವು ಹುಡುಕಿ ಅವ್ರನ್ನ ಆಚೆ ಕಟ್ಟಬೇಕು ಅನ್ನೋದ್ರಿಂದ ಈ SIR ಮಾಡಿರೋದು. ಅವರು SIR ಮಾಡಿದ್ಮೇಲೆ 1% ಕೂಡ ಜನ ಸಿಕ್ಕಿಲ್ಲ ಹೂ ಆರ್ ಇಲ್ಲಿಗಲ್ ಇಮಿಗ್ರೆಂಟ್ಸ್. ಸೊ ಈ ಇಡೀ ಪ್ರಕ್ರಿಯೆ ಏನಕ್ಕೋಸ್ಕರ ಆಗ್ತಾ ಇದೆ? SIR 1.1% ಇಲ್ಲಿಗಲ್ ಇಮಿಗ್ರೆಂಟ್ ಸಿಗ್ತಾ ಇಲ್ಲ ಅಂತಂದರೆ 93 ಕೋಟಿ ಜನಕ್ಕೆ ಯಾಕೆ ನಾವು ಹರಾಸ್ಮೆಂಟ್ ಮಾಡ್ತಾ ಇದ್ದೀವಿ? ನೀನು ಡಾಕ್ಯುಮೆಂಟ್ ತೊಗೊಂಡ್ಬಾ, ಅದು ತೊಗೊಂಡ್ಬಾ, ಇದು ತೊಗೊಂಡ್ಬಾ, ಯು ಆರ್ ಎ ಸಿಟಿಸನ್ ಆಫ್ ಇಂಡಿಯಾ ಅಂತ ಪ್ರೂವ್ ಮಾಡೋದಕ್ಕೆ. ಸೊ 0.1%ನ ಹುಡ್ಕೋಕೆ 93% ಪೀಪಲ್ಗೆ ಹರಾಸ್ ಮಾಡ್ತಾ ಇದ್ದಾರೆ. ಅದರಿಂದ ಎಷ್ಟೋ ಜನ ಡಿಲೀಟ್ ಆಗ್ತಾ ಇದ್ದಾರೆ SIR ಇಂದ. ನಾನು ಈ ಡಾಕ್ಯುಮೆಂಟ್ ತಂದಿಲ್ಲ, ಮ್ಯಾಚಿಂಗ್ ಆಗ್ತಿಲ್ಲ, ನಿನ್ನ ತಾತನ ಹೆಸರಿಗೆ ನಿನ್ನ ಹೆಸರು ಮ್ಯಾಚ್ ಆಗ್ತಾ ಇಲ್ಲ, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇದೆ, ನಿನಗೂ ನಿಮ್ಮ ಅಪ್ಪನಿಗೂ 40 ವರ್ಷ ಡಿಫರೆನ್ಸ್ ಇದೆ, ಅದಕ್ಕೆ ನೀನು ಸಿಟಿಸನ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತೆಲ್ಲ ಶುರುವಾಗಿ ಮಾಡಿದ್ದಾರೆ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ನಾವು ವಿರೋಧಿಸಬೇಕು, SIR ವಿರೋಧಿಸಬೇಕು. ನಾವು ಸಿಟಿಸನ್ಶಿಪ್ ಆ್ಯಕ್ಟ್ಗೆ ಅಮೆಂಡ್ಮೆಂಟ್ ಕೇಳಬೇಕು. ಯಾರ್ಯಾರು ಇವಾಗ ಸದ್ಯಕ್ಕೆ ಇಲ್ಲಿದ್ದೀವಿ, ಅವ್ರು 0.1% ಇಲ್ಲೀಗಲ್ ಇಮಿಗ್ರೆಂಟ್ ಇರ್ಬೋದು, ಅವ್ರನ್ನ ಅಸಿಮಿಲೇಟ್ ಮಾಡಿಕೊಂಡು ಇರೋರ್ನೆಲ್ಲ ಸಿಟಿಸನ್ಶಿಪ್ ಅಂತ ಗುರುತಿಸಿ ಅಂತ ನಾವು ಕೇಳಬೇಕಾಗಿದೆ. ಅದೇ ನಮ್ಮ ಡಿಮ್ಯಾಂಡ್ ಆಗಬೇಕು ಅಂತ ನಾನು ಹೇಳ್ತೀನಿ. ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ನಿಮಗೆ ಸಮಯಾವಕಾಶ ಇದೆ. ಲಾಸ್ಟ್ ಕೊನೆಗಾಗಿ ನಮ್ಮ ಹಿರಿಯ ಹೋರಾಟಗಾರರು ರಮೇಶ್ ಅವರಿದ್ದಾರೆ. ಅದಾದ ನಂತರ ಸಮಾರೋಪ ಭಾಷಣ ಇರುತ್ತೆ, ಅದಾದ ನಂತರ ಊಟದ ವ್ಯವಸ್ಥೆ ಇರುತ್ತೆ. ಎಲ್ಲರಿಗೂ ಕಾಯ್ದುಕೊಳ್ಬೇಕು. ಇನ್ನು 10 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸೋಣ. ಧನ್ಯವಾದಗಳು. ಬಂಧುಗಳೇ, ಮೊದಲನೇದಾಗಿ ನಮ್ಮನ್ನೆಲ್ಲ ಇಲ್ಲಿ ಸೇರಿಸಿರ್ತಕ್ಕಂಥ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕದ ಎಲ್ಲ ಹಿರಿಯರಿಗೆ, ಬಂಧುಗಳಿಗೆ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಎಲ್ಲ ಹಿರಿಯರೇ, ಸಾಕಷ್ಟು ಮಾತಾಗಿದೆ. ಆರಂಭದಲ್ಲಿ ಸೌಹಾರ್ದತೆಯನ್ನು ನಾವೆಲ್ಲರೂ ಕಂಡುಕೊಳ್ಳೋಕ್ಕೆ ಏನು ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಆರಂಭದ ಮಾತುಗಾರರು ಹೇಳಿದ್ರು. ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡೋದಾದರೆ, ನಾವು ಯಾರನ್ನ ನಮ್ಮ ವಿರೋಧಿಗಳು ಅಂತ ಅಂದ್ಕೊಂಡಿದ್ದೀವಿ, ಸೈದ್ಧಾಂತಿಕ ವಿರೋಧಿಗಳು, ಅದು ಧರ್ಮ ಜಾತಿ ಅಲ್ಲ, ಸೈದ್ಧಾಂತಿಕ ವಿರೋಧಿಗಳು ಅಂತ ಯಾರನ್ನು ಅಂದ್ಕೊಂಡಿದ್ದೀವೋ ಅವರು ದ್ವೇಷ ಮತ್ತು ಸುಳ್ಳನ್ನು ಬಿತ್ತಲಿಕ್ಕೆ ಒಂದು ಸಿಸ್ಟಮನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಮತ್ತು 24/7 ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಪ್ರೀತಿ ಮತ್ತು ಸೌಹಾರ್ದತೆಯನ್ನು ಬಿತ್ತಲಿಕ್ಕೆ ನಾವು ಏನು ಸಿಸ್ಟಮ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ನಾವು ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಪ್ರಾಕ್ಟಿಕಲ್ ಆದಂಥ ಪ್ರಶ್ನೆ. ನಾವು ಯಾವಾಗ ಸೇರ್ತೀವೋ ಆವಾಗ ಚರ್ಚೆ ಮಾಡ್ತೀವಿ. ಬೇರೆ ಟೈಮಲ್ಲೆಲ್ಲ ಏನೂ ಆಗಿಲ್ಲ ಈ ದೇಶದಲ್ಲಿ ಅಂತ ಆರಾಮಾಗಿರ್ತೀವಿ. ಬಟ್ ಅವ್ರು ಹಂಗಿಲ್ಲ. ಒಂದು ಪ್ರಪಗಂಡವನ್ನು ನಮ್ಮ ನಡುವೆ ಬಿತ್ತಲಿಕ್ಕೆ ಬಹಳ ಸಿಸ್ಟಮ್ಯಾಟಿಕ್ ಆಗಿ ನಾವು ಅವ್ರನ್ನ ಟೀಕೆ ಮಾಡೋದ್ರಲ್ಲೇ ಕಾಲ ಕಳೀತೀವಿ.
ಅವ್ರು ಹಾಗೆ ಮಾಡ್ತಾ ಇದ್ದಾರೆ, ಅವ್ರು ಹೀಗೆ ಮಾಡ್ತಾ ಇದ್ದಾರೆ, ಅವ್ರು ಹಾಗೆ ಮಾಡ್ತಾ ಇದ್ದಾರೆ ಅಂತ. ಸರಿ, ನಾವು ಇಷ್ಟೊಂದು ಜನ ಇಂಟೆಲೆಕ್ಚುವಲ್ಸ್ ಇದೀವಿ, ಜಾತಿ ಮೀರಿದವರು, ಧರ್ಮ ಮೀರಿದವರು, ಭಾರತೀಯತನೇ ಅಲ್ಟಿಮೇಟ್ ಅಂತ ಅನ್ಸ್ಕೊಳ್ಳೋರು ಇಷ್ಟೊಂದು ಜನ ಇದ್ದೀವಿ ಅಂದರೆ ನಾವು ಯಾವ ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೊಂಡಿದ್ವಿ, ನಾವು ಎಷ್ಟು ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ, ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ, ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾವು ಪ್ರಶ್ನೆ ಹಾಕೊಂಡು ಊಟ ಮಾಡ್ತಾ ಮಾಡ್ತಾ ಈ ಪ್ರಶ್ನೆನ ಹಾಕೋಣ ಅಂತಕ್ಕಂಥದ್ದು ನನ್ನ ಮೊದಲನೇ ಕೋರಿಕೆ. ಎರಡನೇದೇನು ಅಂದರೆ, ಯಾವ ಮನುವಾದಿಗಳು ಅಂತೀವಿ ಅವರು ಮುಸಲ್ಮಾನರನ್ನ ಹೇಗೆ ಬಿಂಬಿಸ್ತಾ ಇದ್ದಾರೆ ಅಂದರೆ ಇವರು ಹೊರಗಡೆಯಿಂದ ಬಂದವರು ಅಂತ ಬಿಂಬಿಸ್ತಾ ಇದ್ದಾರೆ. ವಾಸ್ತವವಾಗಿ ಇದು ಸುಳ್ಳು. ಭಾರತದ ಮುಸಲ್ಮಾನರೆಲ್ಲರೂ ಕೂಡ ಮೂಲತಃ ಭಾರತೀಯರು, ಮೂಲ ನಿವಾಸಿಗಳು ಅನ್ನೋದನ್ನ ಈ ದೇಶದ SC/ST OBCಗಳು ಅರ್ಥ ಮಾಡ್ಕೋಬೇಕು. ಅಟ್ ದ ಸೇಮ್ ಟೈಮ್ SC/ST OBCಗಳೆಲ್ಲರೂ ಹಿಂದೂಗಳಲ್ಲ ಅನ್ನೋದನ್ನ ಮುಸಲ್ಮಾನರು ಅರ್ಥ ಮಾಡ್ಕೋಬೇಕು. ಇದು ಎರಡರ ನಡುವೆ ಒಂದು ಗೆರೆಯನ್ನು ಎಳೆದ್ಬಿಟ್ಬಿಟ್ಟಿದ್ದಾರೆ. ಎಲ್ಲರನ್ನು ಮುಸಲ್ಮಾನೇತರ ಎಲ್ಲರೂ ಕೂಡ ಹಿಂದೂಗಳು ಅನ್ನೋದನ್ನ ದಯವಿಟ್ಟು ಹಿಂದೂಗಳೆಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅಟ್ ದ ಸೇಮ್ ಟೈಮ್ ಮುಸಲ್ಮಾನರೆಲ್ಲರೂ ಕೂಡ ಹೊರಗಡೆಯಿಂದ ಬಂದವರು ಅಂತ ಒಂದು ಪ್ರಪಗಂಡವನ್ನ ಅಥವಾ ಒಂದು ಫಾಲ್ಸ್ ಸ್ಟೋರಿಯನ್ನ ಕ್ರಿಯೇಟ್ ಮಾಡಿದಾರಲ್ಲ, ಅದನ್ನ ನಾವು ಬ್ರೇಕ್ ಮಾಡಬೇಕು ಅಂದ್ರೆ ನಾವು ಆಗ್ಲೇ ಹೇಳಿದ್ರಲ್ಲ, ಒಂದು ತಿಂಗಳಿಗೊಂದ್ಸಲ ಹನೀಫ್ ಸರ್ ಹೇಳಿದಾಗೆ ಆಯ್ತು, ಈ ತಿಂಗಳಿದೆ ಆಯ್ತು, ನೆಕ್ಸ್ಟ್ ಮಂತ್ ಏಪ್ರಿಲ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಬರುತ್ತೆ, ಆ ನೆಪದಲ್ಲಿ ಎಲ್ಲರೂ ಒಂದ್ಸಲ ಮತ್ತೆ ಊಟಕ್ಕೆ ಸೇರೋಣ, ಈ ಥರದೊಂದು ಸಂವಾದ ಆಗಲಿ. ಏನಾಯ್ತು ನೆಕ್ಸ್ಟು ಮೇ ತಿಂಗಳಲ್ಲಿ ಇಲ್ಲೇ ಪ್ರೀತಿಯಿಂದ ಗೌರವದಿಂದ ಅನೌನ್ಸ್ ಮಾಡ್ತೀವಿ. ಬುದ್ಧ ಪೂರ್ಣಿಮೆ ಬರ್ತದೆ, ನಾವು ಬೆಳದಿಂಗಳ ಊಟ ಅಂತ ಆರ್ಗನೈಸ್ ಮಾಡ್ತೀವಿ. ಎಲ್ಲ ಬೌದ್ಧ ಅನುಯಾಯಿಗಳು ದಯವಿಟ್ಟು ನಿಮ್ಮನ್ನ ಇನ್ವೈಟ್ ಮಾಡ್ತೀವಿ, ದಯವಿಟ್ಟು ಬನ್ನಿ. ಆ ರೀತಿ ಮೇ ತಿಂಗಳಲ್ಲಿ ಒಂದಾಗುತ್ತೆ. ಜೂನ್ ತಿಂಗಳಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿ ಬರುತ್ತೆ. ಹೀಗೆ ತುಂಬಾ ಜನ ಮಹಾಪೂರ್ವಿಕರು ಈ ದೇಶದಲ್ಲಿ, ರಾಜ್ಯದಲ್ಲಿ ಸೌಹಾರ್ದತೆಯನ್ನು ಕಾಪಾಡ್ಕೊಳ್ಳೋಕೆ ಒಂದಷ್ಟು ಜನ ಮಹಾಪೂರ್ವಿಕರು ಕೆಲಸ ಮಾಡಿದ್ದಾರೆ. ಆ ಹೆಸರು ಸೇರ್ಕೋಣ. ಯಾವಾಗಲೂ ನಾವೇ ಬಂದು ಬಿರಿಯಾನಿ ತಿನ್ಕೊಂಡು ಹೋಗೋದಕ್ಕಿಂತ ನಾವು ಕೂಡ ಒಂದು ಜೊತೆ ಕೂತ್ಕೊಂಡು ಊಟ ಮಾಡುವಂಥ ಒಂದು ಕಲ್ಚರ್ನ ಡೆವಲಪ್ ಮಾಡಿದ್ರೆ ಆಗಾಗ ನಾವು ಸೇರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಕೊನೆಯ ಮಾತು, ಸೌಹಾರ್ದತೆ ಸ್ಥಾಪನೆ ಆಗಬೇಕು ಅಂದರೆ ಭಾರತದ ಸಂವಿಧಾನ ಜಾರಿ ಆಗಬೇಕು. ಸಂವಿಧಾನದಲ್ಲೇ ಎಲ್ಲ ರೀತಿ ಯಾವ ಧರ್ಮಕ್ಕೂ ಯಾವ ಜಾತಿಗೂ ವಿಶೇಷವಾಗಿ ದಬ್ಬಾಳಿಕೆ ಮಾಡ್ಲಿಕ್ಕಾಗ್ಲಿ, ದೌರ್ಜನ್ಯ ಮಾಡ್ಲಿಕ್ಕಾಗ್ಲಿ ಅವಕಾಶ ಇಲ್ಲ. ಸಂವಿಧಾನ ಜಾರಿ ಆದರೆ, ಸರಿಯಾಗಿ ಜಾರಿ ಆದರೆ ಸೌಹಾರ್ದತೆ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಎಲ್ಲ ಖಂಡಿತ ಜಾರಿ ಆಗುತ್ತೆ. ಆದರೆ ಸಂವಿಧಾನ ಸ್ವಾತಂತ್ರ್ಯ ಬಂದಾಗಿಂದ ಸಂವಿಧಾನ ಜಾರಿಯಾದಾಗಿಂದನೂ ಸಾಧ್ಯ ಆಗಿಲ್ಲ, ಜಾರಿಯಾಗಿಲ್ಲ. ಇದನ್ನು ದಯವಿಟ್ಟು ಆಲೋಚನೆ ಮಾಡ್ರಿ. ಒಂದು ಪಕ್ಷ ಇನ್ನೊಂದು ಪಕ್ಷ ಅಂತಲ್ಲ, ಸಂವಿಧಾನ ಜಾರಿಯಾದಾಗಿಂದನೂ ಜಾತಿನೂ ಜೀವಂತವಾಗಿದೆ, ಧರ್ಮನೂ ಜೀವಂತವಾಗಿದೆ, ಕೋಮುವಾದನೂ ಜೀವಂತವಾಗಿದೆ, ಅಸ್ಪೃಶ್ಯತೆನೂ ಜೀವಂತವಾಗಿದೆ. ಅಂದ್ರೆ ಖಂಡಿತ ಸಂವಿಧಾನ ಜಾರಿಯಾಗಿಲ್ಲ. ಯಾಕೆ ಅಂದ್ರೆ ಸಂವಿಧಾನದ ವಿರೋಧಿಗಳ ಕೈಯಲ್ಲಿ ನಾವು ಸಂವಿಧಾನ ಬಂದಾಗಿಂದ ಅವ್ರ ಕೈಗೆ ಅಧಿಕಾರ ಕೊಟ್ಬಿಟ್ಟು ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂತ ಮಾತಾಡ್ತಾ ಕೂತಿದ್ವಿ. ನಾವು ಈ ದೇಶದ ಮೂಲ ನಿವಾಸಿಗಳು, ಭಾರತದಲ್ಲಿ ಬಹುಸಂಖ್ಯಾತರಿದ್ದೀವಿ. ಬಹುಸಂಖ್ಯಾತರು ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಸಂವಿಧಾನ ನಮ್ಮ ಕೈಗೆ ಬಂದ್ರೆ ನಾವು ಅದನ್ನ ಸಂಪೂರ್ಣವಾಗಿ ಜಾರಿ ಮಾಡಬಹುದು. ಈ ನಿಟ್ಟಿನಲ್ಲಿ ಇದೊಂದು ಪೊಲಿಟಿಕಲ್ ಇಶ್ಯೂ. ಆಕ್ಚುಲಿ ನಾವು ಸೌಹಾರ್ದತೆ ಅಂತೇಳಿ ತುಂಬಾ ದ್ವೇಷಕಾರವ್ರನ್ನ ದೇಶ ಆಳಕ್ಕೆ ಬಿಟ್ಟುಬಿಟ್ಟು ನಾವು ಕೂತ್ಕೊಂಡಿಲ್ಲಿ ಸಾಮಾಜಿಕವಾಗಿ ಹೇಗೆ ಸೌಹಾರ್ದತೆಯನ್ನು ತರೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇದು ರಾಜಪ್ರಭುತ್ವ ಅಲ್ಲ, ಪ್ರಜಾಪ್ರಭುತ್ವದಲ್ಲಿ ಸೌಹಾರ್ದತೆಯನ್ನು ಸ್ಥಾಪನೆ ಮಾಡಲಿಕ್ಕೆ ನಮಗೂ ತಾಕತ್ತಿದೆ ಇಲ್ಲಿ ಕೂತಿರ್ತಕ್ಕಂಥವ್ರು. ಅದು ಸಂವಿಧಾನ ಕೈಗೆ ಬಂದ್ರೆ ನಾವು ಸೌಹಾರ್ದತೆಯನ್ನು ಜಾರಿ ಮಾಡ್ತೀವಿ. ಅವ್ರ ಕೈಯಲ್ಲಿ ಸಂವಿಧಾನ ಇದೆ, ಅವರು ದ್ವೇಷವನ್ನ ಜಾರಿ ಮಾಡ್ತಾ ಇದ್ದಾರೆ. ಸಂವಿಧಾನವನ್ನು ನಮ್ಮ ಕೈಗೆ ತೆಗೆದುಕೊಳ್ಳುವಂತಹ ದಾರಿಯನ್ನ ಹುಡುಕೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಥ್ಯಾಂಕ್ ಯು ಸೊ ಮಚ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.